ಮತ್ತು ಶತ್ರು ಕೀಟ ಬಂದ ತಕ್ಷಣ ಆ ಕಡೆನೇ ಓಡಿಸ್ತೇವೆ. ಅದಕ್ಕೆ ಇದು ವನಗೋಡೆ ಅಂತ, ಲೈವ್ ಫ್ಯಾಂಗ್ಸ್. ಸೊ ಇದು ಒಂಥರ ಗೋಡೆ ಥರ ಮತ್ತು ತೋಟಕ್ಕೆ ಮತ್ತು ನಮಗೆ ರಕ್ಷಣೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡಿ, ನಮಗೆ ಬೆಲೆ ಬಾಳುವಂಥ ಚಿನ್ನದಂಥ ಬೆಲೆ ಬಾಳುವಂಥ ಟೀಕ್ ಮರ ಹಾಕಿದ್ದೀವಿ ನೋಡಿ. ನೋಡಿ ನೋಡಿ ಬೇರು, ತೇವಾಂಶ ಇದೆಯಾ? ತೇವಾಂಶ ಇದೆ ನೋಡಿ. ಇದು ಬೇರುಗಳು ಮತ್ತು ನೈಟ್ರೋಜನ್ ಸೇರ್ಕತ್ತದೆ, ಹ್ಯೂಮಸ್ ಆಗುತ್ತೆ ನೋಡಿ. 6 ಲೀಟ್ರ್ ನೀರಿಗೆ ಅಟ್ಮಾಸ್ಫಿಯರಿಂದ ಎಳ್ಕತ್ತದೆ. 6 ಲೀಟ್ರ್ ನೀರು ಮರ ಅಂತದೇ ಬದುಕುತ್ತೆ. ಇನ್ನು ನಮ್ಮ ಗಿಡ ಬೆಳೆ ಬದುಕೇ ಬದುಕುತ್ತೆ. ಇನ್ನು ಜೀವಾಮೃತ ಇವೆಲ್ಲ ಕೊಡ್ತೀವಿ, ಅದೆಲ್ಲ ನಾವೇ ಮಾಡ್ಕೋತಾ ಇರ್ತೀವಿ. ಏನೇ ಒಂದು 10%, ಆ 10%ಅಲ್ಲಿ ನಮಗೆ ನೋಡಿ, ಒಂದು ಎಕರೆಗೆ ಇದು 16 ಕ್ವಿಂಟಾಲ್ ಬೆಳೆದಿದ್ದೀನಿ ನಾನು. 10 ಕ್ವಿಂಟಾಲ್ ಬಂದರು ಮಿನಿಮಮ್ಮು 25, 2.5 ಲಕ್ಷ ಆಯಿತು. 2.5 ಲಕ್ಷದಲ್ಲಿ ನಾವು ಇವತ್ತೆಲ್ಲ ಒಂದು 10,000 ಖರ್ಚು ಮಾಡೋವೇನೋ. ನಮ್ಮಲ್ಲಿ ನೋಡಿ ತೆಂಗು ಇದು ನೋಡಿ ಯಾವ ಥರ ಬಂದಿದೆ ನೋಡಿ. ಇಲ್ಲೇನೂ ಮಾಡಿಲ್ಲ ನಾವು. ನೋಡಿ 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 ಹೇಗಿದೆ, ತಬ್ಬಕ್ಕೆ ಆಯ್ತಾ ಇಲ್ಲ, ಒಂದು ಕೈಲಿ ತಬ್ಬಕ್ಕೆ ಆಯ್ತಾ ಇಲ್ಲ ನೋಡಿ. ನೋಡಿ ಈ ಗಿಡ ಬಂದೇ ಇಲ್ಲ. ಇದು ಯಾಕೆ ಬಂದಿಲ್ಲ ಅಂದರೆ ಇಲ್ಲಿ ಒಂದು ಚಕ್ರ ಪಂಚರ್ ಆಗಿದೆ. ನಾನು ಎಷ್ಟು ನೋಡಿ ನೋಡಿ ಇಲ್ಲಿ ಮತ್ತು ಇಲ್ಲಿ ನೋಡಿ ಈ ಥರ. ಹಾಂ ನೋಡಿ, ಇಲ್ಲೇನಪ್ಪ ಅಂದರೆ ಈ ಥರ ಜೀವಾಮೃತನ ನಾವು ಇಲ್ಲಿ ಕೊಟ್ಟರೆ ನಮ್ಮ ಗಿಡ ಬರುತ್ತೆ ನೋಡಿ. ಬಂದಿದೆ ನೋಡಿ. ಕೇವಲ ಜೀವಾಮೃತ ಕೊಟ್ಟರೆ ಹಿಂಗೆ ಬರುತ್ತೆ ಅಂದಮೇಲೆ ಡಾಕ್ಟರ್ ಸಾಯಲ್ ಯಾಕೆ, ಸಾವಯವ ಗೊಬ್ಬರ ಯಾಕೆ? 50,000 ಒಂದು ಕುಂಟೆಗಾದರೆ ಇನ್ನು 40 ಕುಂಟೆಗೆ ಒಂದು ಎಕರೆ ಎಷ್ಟಾಯಿತು ದುಡ್ಡು? 50,000, 20 ಲಕ್ಷ, 20 ಲಕ್ಷ ನೋಡಿದ್ರಾ? ಆದರೆ ಇಲ್ಲಿ ಒಂದು ಎಕರೆಗೆ ಅಷ್ಟು ಬರುತ್ತೆ ಅಂತ ಅದು ಆದಮೇಲೆ ಬೀಳ್ತಾ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಎತ್ಕೋತೀವಿ. ಕೊಬ್ಬರಿ ಮಾಡ್ತೀವಿ, ಅದನ್ನು ಎಣ್ಣೆ ಮಾಡ್ತೀವಿ. ಕಾಯಿ ಆದರೆ 30 ರೂಪಾಯಿ ಕೊಡ್ತೀವಿ. ಎಣ್ಣೆ ಆದರೆ, ಕೊಬ್ಬರಿ ಆದರೆ 50 ರೂಪಾಯಿ ಆಯ್ತದೆ. ಎಣ್ಣೆ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತದೆ. ಎಲ್ಲ ರೀಪ್ರೊಸೆಸಿಂಗ್ ಮಾಡಿದ್ರೆ ನಮಗೆ ಇನ್ನೂ ಲಾಭ ಜಾಸ್ತಿ ಬರ್ತದೆ. ಜಾಯ್ಕಾಯಿ, ಜಾಪತ್ರೆ ಅಂತಾರಲ್ಲ, ಮಗುಗೆ ಇದು ತಿನ್ನಿಸಿದ್ರೆ ಬೆಳ್ಳಗಾಗ್ಬಿಡ್ತದೆ. ಬನ್ನಿ ನೋಡಿ, ಅಲ್ಲಿಂದ ನೋಡಿ ಅಡಿಕೆ ಎಷ್ಟೊಂದಿದೆ ನೋಡಿ. ಹಾಂ ನೋಡಿ, ನಿಮ್ಗೆ ಹೇಳ್ದಲ್ಲ ಅಡಿಕೆ ಇಲ್ಲಿ 20-25 kg ಅಡಿಕೆ ಬರುತ್ತೆ. ದಂಡಕ್ಕೆ ಹಾಕಂದು ಇದು ಮಾಡಿಬೇಕಾದ್ರೆ ನಾವು ನಿಮ್ಗೆ ಲೆಕ್ಕ ಹೇಳ್ದವಲ್ಲ, ಆ ಲೆಕ್ಕಕ್ಕೆ ತೋರಿಸ್ದಾಗ ಇದು ಗೊತ್ತಾಗುತ್ತೆ ನೋಡಿ. ಮತ್ತು ಇದು ಲವಂಗ, ಇದು ಲವಂಗ. ಇದು ನೋಡಿ. ಇಲ್ಲಿ ಅಡಿಕೆ ಮತ್ತು ತೆಂಗು ಇವೆರಡು ಫೇಲು. ನಾವು ಅದಕ್ಕೆ ಬೀಜ ಮಾಡ್ತಾ ಇರೋದು. ನಾವು ಸೋತಿದ್ವಲ್ಲ, ಹಿಡ್ಕೊಂಡು ನೋಡಿಬೇಕು, ಎಕ್ಸ್ಪೀರಿಯನ್ಸ್ ಮೇಲೆ ನೋಡಿ. ಇವೆರಡು ಬೇಕಾದ್ರೆ ಹಿಡ್ಕೊಳ್ಳಿ. ನಮ್ಮ ಅನುಭವದಲ್ಲಿ ಫೇಲ್ ಆಯಿತು, ಅದಕ್ಕೆ ನಾವು ಇನ್ನೊಬ್ಬರು ಫೇಲ್ ಆಗಬಾರ್ದು. ಫೇಲ್ ಆಗಿದೆ. ಅದಕ್ಕೇನು ಹೇಳೋದು, ಬೀಜನ ಕರೆಕ್ಟಾಗಿ ಹಾಕಬೇಕು ಅಂತ. ತೆಂಗು ಫೇಲ್ ಆಗಿದೆ ನೋಡಿ. ಈ ಥರ ಮೆಣಸುಗಳ ಹಬ್ಬಕ್ಕೆ ಆ ಥರ. ಇದು ಜುಮ್ಕಿ ಮೆಣಸದು. ಇದು ಜುಮ್ಕಿ ಭಾರಿ ಚೆನ್ನಾಗಿದೆ. ಇದು ಜುಮ್ಕಿ ಮೆಣಸು ಅಂತ ಕರೀತಾರೆ. ಅದು ಭಾರಿ ಇದಾಗಿದೆ. ಬನ್ನಿ ನೋಡಿ. ಇವೆಲ್ಲ ಸಿಕ್ಕಾಬಿಟ್ಟೆ ಫಲ ಬಂದಿರುತ್ತೆ. ನೋಡಿ, ಇದೆ ಜುಮ್ಕಿ ಮೆಣಸು. ಇದು ನಿಮಗೆ ತಗೊಳ್ಳಿ, ಇದು ತಿನ್ನಿ ಅಂತ. ಇಷ್ಟೊಂದು ತುಂಬ ಖಾರ ಇದೆ. ಬನ್ನಿ ನೋಡಿ. ಕೋಕೋ ನೋಡಿ, ಇಲ್ಲಿ ಇವೆಲ್ಲ ಕೋಕೋ. ಇವು ಹೆಂಗೆ ಸೇಲ್ ಮಾಡೋಣ ಸರ್? ಇದು ನೋಡಿ, ಒಂದು ಗಿಡ 4 kg ಕೊಡುತ್ತೆ. 1 kg 150, 150ರಿಂದ 250 ರೂಪಾಯಿ ತನಕ ಹೋಗುತ್ತೆ ರೇಟ್ ಇದ್ದರೆ.
ಇದು ವರ್ಷಕ್ಕೆ 2 ಕೆ ಜಿ ಅಂದರೆ 4 ಕೆ ಜಿ ಕೊಡುತ್ತೆ, ಗಿಡದ ಮೇಲೆ ಡಿಪೆಂಡು. ಮತ್ತು ಇದು ನಾವು ಇದು ಫುಲ್ ಪುತ್ತೂರಲ್ಲಿ ತಗೋಯ್ತೀವಿ ಕ್ಯಾಡ್ಬರೀಸ್ ಚಾಕ್ಲೇಟ್ಗೆ. ನೋಡಿ ಇದು ಮರಾಠಿ ಮೊಗ್ಗು, ಅದೇ ಬಿರಿಯಾನಿ ಎಲೆ ಇದು. ಇದು ಬಿರಿಯಾನಿ ಈಗ ತಿನ್ನಿ. ಹಾಂ, ಘಮ ಘಮ ಅನ್ನುತ್ತೆ. ಗದಗ ಬಂದ್ಬಿಟ್ಟು ಇದೊಂದು ತಿನ್ಕಂದ್ರೆ ಸಾಕು, ಬಾಯೆಲ್ಲ ಇಡೀ ದಿನ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ಹಾಂ ಹಾಂ, ಇಲ್ಲಿ ನಡೀತಾ ಇದ್ರೆ ಅರಣ್ಯದಲ್ಲಿ ಒಳಗಡೆ ಹೋದಂಗೆ ಅನಿಸ್ತಾ ಇದೆ ಅಣ್ಣ. ಹೌದು. ಈ ಗಿಡ ಕೋಕೋ, ಇದು ಮಾರಾಣಿ. ಇದು 4ನೇ ಅಂತ. ಏಲಕ್ಕಿಕಾಯಿ ನೋಡಿ ಇಲ್ಲಿ, ನೋಡಿ ಏಲಕ್ಕಿಕಾಯಿ ಇದು ಕಾಡಮಮ್. ನೋಡಿ ಇಲ್ಲೆಲ್ಲ 5 ಲೇಯರ್ ಇದು, ನೋಡಿ 4th ಲೇಯರ್ ಇದು, ನೋಡಿ 4th ಲೇಯರ್ ಫುಲ್ ಇದೆ. ಸೆಟಪ್ ಇದೆ ಇದು. ಎಲ್ಲ ಸೆಟಪ್ ಇದೆ. ಇದು 2nd ಲೇಯರ್ ಇದು. ಸೆಟಪ್ ಅಂದರೆ ಆ ಕಾಲಕ್ಕೆ ತಕ್ಕಂತೆ ಒಂದೇ ಸರಿ ಹಾಕೋಕ್ಕಾಗಲ್ಲ. ನೋಡಿ ಇಲ್ಲಿ ಏನಾಗಿದೆ ಅಂದರೆ ನೋಡಿ ಇಲ್ಲೆಲ್ಲ ಇದೆ, ನೋಡಿ ಅಲ್ಲೆಲ್ಲ ಕಳೆ ಇದೆಯಾ? ಇಲ್ಲ. ನೋಡಿ ಇದು ಶುಂಠಿ. ಏನು ಅಷ್ಟು ಉದ್ದ ಬಂದಿದೆಯಾ? ಹಾಂ, ಇಷ್ಟು ಉದ್ದ ಬರುತ್ತೆ. ಒಳಗಡೆ ಇರೋದು ಶುಂಠಿ. ನೋಡಿ ಇಲ್ಲಿ ಒಳಗಡೆ ಇದೆ ನೋಡಿ ಶುಂಠಿ. ಸ್ಮೆಲ್ಲೇ ಬರ್ತಾ ಇದೆ. ಹಾಂ ನೋಡಿ ಶುಂಠಿ ಅದೇ ಇದೆ ಒಳಗಡೆ ಇದೆ. ಬನ್ನಿ ನೋಡಿ ಭೂಮಿ ನಮ್ಮದು ಫುಲ್ಲು ನೋಡಿ ಹ್ಯೂಮಸ್. ಇಲ್ಲಿ ನೋಡಿ ಹ್ಯೂಮಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿದೆಯಾ ಇದು? ನೋಡಿ 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 ನೋಡಿ. ಹಾಂ, ನಾವು ಅದಕ್ಕೆ ಏನು ಮಾಡಿದ್ದೇವೆ ನಾವು? ಹಾಂ, ಅದು ಅಲ್ಲಿದ್ದರೆ ನೋಡಿ ಎಲ್ಲಿ ಹ್ಯೂಮಸ್ ಇದ್ರೆ ಕಾಡಲ್ಲಿ ಎಲ್ಲ ತಾವು ಇರ್ತವಲ್ವಾ, ಹಂಗೆ. ಶ್ರೀಗಂಧನೂ ಹಾಕಿದೆ, ಅದೇ ಉಟ್ಕೊಂಡಿರೋದು. ಹೌದಾ? ನೋಡಿ ಇಲ್ಲಿ ಶ್ರೀಗಂಧ ಮರ. ಹಾಕ್ಬಾರ್ದು, ಅದೇ ಉಟ್ಕೊಂಡಿದೆ. ಹಾಂ, ಬಟ್ ಈಗ ಪರ್ಮಿಷನ್ ಕೊಟ್ಟಿದ್ದಾರಣ್ಣ? ಪರ್ಮಿಷನ್ ಕೊಟ್ಟರೆ ನಮ್ಮ ತೀರ್ಸ್ಬಿಡ್ತಾರೆ ಅವರು ಕಾಳ್ರು. ಹಾಂ ಅಲ್ವಾ? ಇವೆಲ್ಲ ಕಡ್ಕೊಂಡಾಯ್ತಾರೆ ಕಾಳ್ರು. ಹಾಂ, ಹಿಂಗೆ ಬನ್ನಿ. ನೋಡಿ ಎಲ್ಲ ಗೊನೆ ನೋಡಿ. ವೆನಿಲಾ ತೋರಿಸ್ತೀವಿ ಬನ್ನಿ. ವೆನಿಲಾ ಗ್ರಿಸಿಡಿಯಕ್ಕ ವೆನಿಲಾ. ಇದು ಮೆಣಸು ನೋಡಿ. ವೆನಿಲಾ ಹೇಳಿ. ಇದು ವೆನಿಲಾ ಗಿಡ? ಹಾಂ, ಇದೆ ವೆನಿಲಾ ಐಸ್ ಕ್ರೀಮ್ದು. ಇದು ನೋಡಿ, ಈ ಥರ ಗಿಡಕ್ಕೆ ಗ್ಲಿಸಿಡಿಯ ಗಿಡಕ್ಕೆ ಇದನ್ನು ಹಬ್ಬಿಸ್ಬಿಟ್ರೆ ಯಾವ ಥರ ಇರ್ಬೋದು ಲೆಕ್ಕ ಹಾಕೊಳ್ಳಿ ನೀವು. ನೋಡಿ
ಸೊ ಇದು ಹೆಂಗಣ ವೆನಿಲ್ಲ ಬಂದ್ಬಿಟ್ಟು ಕಾಯಿ ಬರುತ್ತೆ ಹೆಂಗೆ? ಕಾಯಿ ಬರುತ್ತೆ, ನಾವು ಅದು ಪರಾಗಸ್ಪರ್ಶ ಮಾಡ್ಬೇಕು, ಅದನ್ನು ಮಾಡಿಲ್ಲ ಹೂ ಮಾಡಿದ್ರೆ ಇದು ತುಂಬ ಕಾಯಿ ಬರ್ತದೆ. ಹೌದಾ? ನೋಡಿ ಅಲ್ಲಿ ಎತ್ತಕ್ಕೆ ತಿರಿಕಂದ್ರೆ ಫುಡ್ಡು ಹಾಂ ನೋಡಿ, ಮೆಣಸು ಫುಡ್ಡು. ಹಾಂ ಹೌದು. ಬನ್ನಿ ಬನ್ನಿ. ಬನ್ನಿ